ಏನ್ ಟೆರರಿಸ್ಟ್ಗಳ ಬಗ್ಗೆನಾ ಆ ಬಾಸ್ಟರ್ಸ್ ಬಗ್ಗೆ ಏನ್ ಮಾತಾಡಬೇಕು? ನಡೆದಂಥ ದುರಂತದ ಬಗ್ಗೆ ನಮ್ಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ. ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟೆ ಕೊಡ್ತಾರೆ 100%. ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು, ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಆಗಿರ್ಬೋದು. ಆಲ್ರೆಡಿ ನೀರನ್ನ ಬಂದ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ದಿಲ್ ಗೆಟ್ ವಾಟ್ ದೇ ಡಿಸರ್ವ್. ಯಾಕೆಂದ್ರೆ ನಮ್ಮ ಭಗವದ್ಗೀತೆಯಲ್ಲಿ ಇದೆ, ತಾಳ್ಮೆಯಿಂದ ಇರಬೇಕು, ಒಂದು ಇಲ್ಲಿವರೆಗೂ ಇರಬೇಕು. ಸೊ ಇನ್ನು ಸ್ವಲ್ಪ ಅಂದರೆ ಇನ್ನೇನು ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ಅದಾದ್ಮೇಲೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಭಗವಂತ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಭಗವಂತನ ರೂಪದಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಶಿಕ್ಷೆ ಕೊಟ್ಟೆ. ಈ ದಾಳಿ ನಂತರ ಈಗ ಮೋದಿ ಅವರು ಯಾವ ನಿರ್ಧಾರ ತಗೋಬಹುದು ಅಂತ ಏನಾದ್ರು? ನಾನು ಮೋದಿ ಅವ್ರ ಪಿ ಎನಾ ನನಗೆ ಗೊತ್ತಿಲ್ಲ. ನಾನು ಆಸ್ ಅ ಸಿಟಿಸನ್, ಆಸ್ ಅನ್ ಇಂಡಿಯನ್, ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಈ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ, ನಮ್ಮ ಬಾಯಲ್ಲಿ ಬೇರೆ ಮಾತುಗಳು ಬಂದರೆ ತಪ್ಪಾಗುತ್ತೆ. ಸೊ ಅವ್ರಿಗೆ ಉತ್ತರ ಸಿಗತ್ತೆ ಬ್ರೋ. ಜೈ ಶ್ರೀರಾಮ್, ಜಯ ಆಂಜನೇಯ. ಹೌದು, ಮಾಡಿದ್ವಿ. ಅಲ್ಲೇ ಶೂಟ್ ಮಾಡಿದ್ವಿ. ಗುಲ್ಮಾರ್ಗ ಇಲ್ಲೆಲ್ಲ ಶೂಟ್ ಮಾಡಿದ್ವಿ. ನಮ್ಮ ಭಾರತದ ಕಿರೀಟ ಜಮ್ಮು ಕಾಶ್ಮೀರ ಅದು ಯಾವತ್ತೂ ನಮ್ದೇನೆ. ಯಾವತ್ತಿದ್ರು ಯಾರೇನೇ ಅಂತಾನೆ ಸ್ವಲ್ಪ ದಿವಸಗಳಲ್ಲೇ ಗೊತ್ತಾಗುತ್ತೆ. ಜೈ ಶ್ರೀರಾಮ್. ಸರ್, ಅವತ್ತಿನ ದಿನ ದಾಳಿ ನಡೆದಾಗ ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತು, ನ್ಯೂನತೆ ಇತ್ತು ಅಂತ ಹೇಳಿದ್ರು. ನೀವು ಹೋದಾಗ, ಶೂಟಿಂಗ್ ಹೋದಾಗ ಹೇಗಿತ್ತು ಸರ್ ಅದು? ಏನಿರ್ಲಿಲ್ಲ ಬ್ರೋ, ಅವಾಗ ನಾವು ಅಲ್ಲೇ ಶೂಟ್ ಮಾಡಿದ್ವಿ. ಇವಾಗ ಆಗೋಗ್ಲಿ, ಇದನ್ನ ಡೈಲ್ಯೂಟ್ ಮಾಡೋದು ಬೇಡ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಯುದ್ಧ ಬೇಕಂತೀರ ಬೇಡ? ನಾವು ಪ್ರಾರಂಭ ಮಾಡಿಲ್ವಲ್ಲ, ಪ್ರಾರಂಭ ಮಾಡಿರೋದು ಅವರಲ್ಲ. ಜಯ ಆಂಜನೇಯ.